ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 27/7/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಜುಲೈ 17ರಂದು ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISA ಸೇರಿಕೊಂಡಿದೆ? ಸ್ವೀಡನ್. ಸ್ವೀಡನ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಒಪ್ಪಂದವನ್ನು ಅಂಗೀಕರಿಸಿದೆ ಮತ್ತು ಈಗ ಜಾಗತಿಕ ವೇದಿಕೆಯ ಸದಸ್ಯರಾಗಿದ್ದಾರೆ. ಇದು ನವೀಕರಿಸಬಹುದಾದ ಇಂಧನ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಭಾರತದ ಉಪಕ್ರಮವಾಗಿದೆ. ಜುಲೈ 23ರಂದು ಬಿಡುಗಡೆಯಾದ ಅಧಿಕೃತ ಹೇಳಿಕೆಯಲ್ಲಿ ಸ್ವೀಡನ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISAಯ ಒಪ್ಪಂದವನ್ನು ಅಂಗೀಕರಿಸಿದೆ ಮತ್ತು ಅದರ ಸದಸ್ಯತ್ವ ಜುಲೈ 17ರಿಂದ ಜಾರಿಗೆ ಬಂದಿದೆ ಎಂದು ಭಾರತದ ಸ್ವೀಡಿಷ್ ರಾಯಭಾರ ಕಚೇರಿ ತಿಳಿಸಿದೆ. ಅಬೌಟ್ ISA ಹೆಡ್ಕ್ವಾರ್ಟರ್ಸ್ ಗುರುಗ್ರಾಮ್, ಫೌಂಡೆಡ್ 30 ನವೆಂಬರ್ 2015, ಫೌಂಡೆಡ್ ಅಟ್ ಪ್ಯಾರಿಸ್, ಫ್ರಾನ್ಸ್. ಡೈರೆಕ್ಟರ್ ಜನರಲ್ ಅಜಯ್ ಮಾಥೂರ್. ಒನ್ ಈಸ್ ದಿ ರೈಟ್ ಆನ್ಸರ್. RBI ಬ್ಯಾಂಕ್ ನಿರ್ದೇಶಕರ ಸಾಲ ಮಿತಿಯನ್ನು 25 ಲಕ್ಷ ರುಗಳಿಂದ ಎಷ್ಟಕ್ಕೆ ಹೆಚ್ಚಿಸಿದೆ? 5 ಕೋಟಿ ರೂಪಾಯಿಗಳು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜುಲೈ 23ರಂದು ಯಾವುದೇ ಬ್ಯಾಂಕಿನ ನಿರ್ದೇಶಕರಿಗೆ ನೀಡಿದ ವೈಯಕ್ತಿಕ ಸಾಲಗಳ ಮಿತಿಯನ್ನು 5 ಕೋಟಿ ರೂಪಾಯಿಗೆ ಹೆಚ್ಚಿಸಿದೆ. ಈ ಹಿಂದೆ 25 ಲಕ್ಷ ರು ಮಾತ್ರ ಇತ್ತು. ಇದಕ್ಕಾಗಿ ಕೇಂದ್ರ ಬ್ಯಾಂಕ್ ಮಾಸ್ಟರ್ ಸುತ್ತೋಲೆಗೆ ತಿದ್ದುಪಡಿ ಮಾಡಿತು ಮತ್ತು ನಿರ್ದೇಶಕರ ಮಂಡಳಿ ಅಥವಾ ನಿರ್ವಹಣಾ ಸಮಿತಿಯು ಅನುಮೋದಿಸದ ಹೊರತು ಬ್ಯಾಂಕುಗಳು 5 ಕೋಟಿ ರು ಮತ್ತು ಅದಕ್ಕಿಂತ ಹೆಚ್ಚಿನ ಮೊತ್ತದ ಸಾಲ ಮತ್ತು ಮುಂಗಡವನ್ನು ತಮ್ಮ ಸ್ವಂತ ಅಧ್ಯಕ್ಷರ, ಸಂಗಾತಿ ಮತ್ತು ಅವಲಂಬಿತ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಬಂಧಿಗೆ ನೀಡಬಾರದು ಎಂದು ಹೇಳಿದೆ. RBI ಗವರ್ನರ್ ಶಕ್ತಿಕಾಂತ್ ದಾಸ್, ಡೆಪ್ಯೂಟಿ ಗವರ್ನರ್ ಮಹೇಶ್ ಕುಮಾರ್ ಜೈನ್, MD ಪಾತ್ರ, M ರಾಜೇಶ್ವರ ರಾವ್, T ರವಿಶಂಕರ್. 4 is the right answer. ಯಾಂಗ್ ಕಿಯಾನ್ ಮಹಿಳೆಯರ 10 ಮೀಟರ್ ಏರ್ ರೈಫಲ್ನಲ್ಲಿ ಟೋಕಿಯೋ ಒಲಿಂಪಿಕ್ಸ್ನ ಮೊದಲ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಅವರು ಯಾವ ದೇಶದವರು? ಚೀನಾ. ಜುಲೈ 24ರಂದು ಅಸಾಕಾ ಶೂಟಿಂಗ್ ಶ್ರೇಣಿಯಲ್ಲಿ ನಡೆದ 2020ರ ಬೇಸಿಗೆ ಕ್ರೀಡಾಕೂಟದ ಮೊದಲ ಚಿನ್ನದ ಪದಕವನ್ನು ಚೀನಾದ ಯಾಂಗ್ ಕಿಯಾನ್ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಫೈನಲ್ನಲ್ಲಿ ಗೆದ್ದರು. ರಷ್ಯಾದ ಅನಸ್ತಾಸಿಯಾ ಕಲಾಶಿನಾ ಬೆಳ್ಳಿ ಗೆದ್ದರೆ ಸ್ವಿಟ್ಜರ್ಲೆಂಡಿನ ನೀನಾ ಕ್ರಿಸ್ಟನ್ ಕಂಚಿನ ಪದಕ ಗೆದ್ದಿದ್ದಾರೆ. 4 is the right answer. ಭಾರತೀಯ ನೌಕಾಪಡೆ ಬಂಗಾಳ ಕೊಲ್ಲಿಯಲ್ಲಿ ಯಾವ ದೇಶದ ನೌಕಾಪಡೆಯೊಂದಿಗೆ 2 ದಿನಗಳ ದ್ವಿಪಕ್ಷೀಯ ಪ್ಯಾಸೇಜ್ ವ್ಯಾಯಾಮವನ್ನು ಪ್ಯಾಸೇಜ್ ಎಕ್ಸರ್ಸೈಸ್ ಪ್ಯಾಸೆಕ್ಸ್ ನಡೆಸಿದೆ? UK. ಭಾರತೀಯ ನೌಕಾಪಡೆ ಜುಲೈ 21ರಿಂದ 22ರವರೆಗೆ ಬಂಗಾಳ ಕೊಲ್ಲಿಯಲ್ಲಿ HMS ರಾಣಿ ಎಲಿಜಬೆತ್ ನೇತೃತ್ವದ ರಾಯಲ್ ನೇವಿ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ CSG-21 ನೊಂದಿಗೆ 2 ದಿನಗಳ ದ್ವಿಪಕ್ಷೀಯ ಪ್ಯಾಸೇಜ್ ವ್ಯಾಯಾಮ ಪ್ಯಾಸೆಕ್ಸ್ನಲ್ಲಿ ಭಾಗವಹಿಸಿತು. ಕಡಲ ಡೊಮೇನ್ನಲ್ಲಿ ಒಟ್ಟಿಗೆ ಕಾರ್ಯನಿರ್ವಹಿಸುವ 2 ನೌಕಾಪಡೆಗಳ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸಲು ದ್ವಿಪಕ್ಷೀಯ ಕಡಲ ವ್ಯಾಯಾಮವನ್ನು ವಿನ್ಯಾಸಗೊಳಿಸಲಾಗಿದೆ. ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ UK. ಅಜಯ್ ವಾರಿಯರ್, ಇಂದ್ರಧನುಷ್, ಏರ್ಫೋರ್ಸ್. 3 is the right answer. ಹಾಕಿ ಇಂಡಿಯಾ ಪ್ರಾರಂಭಿಸಿರುವ ವೆಬ್ ಬೇಸ್ಡ್ ಎಂಗೇಜ್ಮೆಂಟ್ ಪ್ಲಾಟ್ಫಾರ್ಮ್ ಯಾವುದು? ಹೀರೋಸ್ ಕನೆಕ್ಟ್. ಹೀರೋಸ್ ಕನೆಕ್ಟ್ ಆಟಗಾರ ಆಧಾರಿತ ಎಂಗೇಜ್ಮೆಂಟ್ ಪ್ಲಾಟ್ಫಾರ್ಮ್. ಇದನ್ನು ಹಾಕಿ ಇಂಡಿಯಾ ಪ್ರಾರಂಭಿಸಿದೆ. ಪುರುಷರ ಮತ್ತು ಮಹಿಳಾ ಆಟಗಳಲ್ಲಿ ದೇಶವನ್ನು ಪ್ರತಿನಿಧಿಸುವ ಆಟಗಾರರ ವಿವರವಾದ ಡೇಟಾಬೇಸ್ ತಯಾರಿಸಲು ವೇದಿಕೆಯನ್ನು ಪ್ರಾರಂಭಿಸಲಾಗಿದೆ. 2 is the right answer. ಯಾವ ಸಮೀಕ್ಷೆಯ ಪ್ರಕಾರ ಗಡಿಯಾಚೆಗಿನ ವ್ಯಾಪಾರವನ್ನು ಸುಲಭಗೊಳಿಸಲು ಭಾರತ ತನ್ನ ಶ್ರೇಯಾಂಕವನ್ನು ಸುಧಾರಿಸಿದೆ? WTO ಸರ್ವೆ.
ಡಿಜಿಟಲ್ ಮತ್ತು ಸಸ್ಟೈನಬಲ್ ಟ್ರೇಡ್ ಫೆಸಿಲಿಟೇಷನ್ ಕುರಿತ ಇತ್ತೀಚಿನ ವಿಶ್ವಸಂಸ್ಥೆಯ ಜಾಗತಿಕ ಸಮೀಕ್ಷೆಯ ಪ್ರಕಾರ ಗಡಿಯಾಚೆಗಿನ ವ್ಯಾಪಾರವನ್ನು ಸುಲಭಗೊಳಿಸಲು ಭಾರತವು ಅದ್ಭುತ ಪ್ರಗತಿಯನ್ನು ಸಾಧಿಸಿದೆ. 2 ವರ್ಷಗಳ ಅವಧಿಯಲ್ಲಿ ಪ್ರಮುಖ ವ್ಯಾಪಾರ ಅನುಕೂಲತೆ ನಿಯತಾಂಕಗಳ ಕುರಿತು 143 ಆರ್ಥಿಕತೆಗಳ ಮೇಲೆ ಸಮೀಕ್ಷೆಯನ್ನು ನಡೆಸಲಾಯಿತು. ಭಾರತದ ಶ್ರೇಣಿ 2019ರಲ್ಲಿ 78.49%ದಿಂದ 2021ರಲ್ಲಿ 90.32ಕ್ಕೆ ಏರಿತು. 2 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಲಡಾಖ್ನಲ್ಲಿ ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 750 ಕೋಟಿ ರು ವೆಚ್ಚದಲ್ಲಿ ಇದನ್ನು ಸ್ಥಾಪಿಸಲಾಗುವುದು. ಇದು ಪ್ರಾದೇಶಿಕ ಅಸಮತೋಲನವನ್ನು ಕಡಿಮೆ ಮಾಡಲು ಮತ್ತು ಕೇಂದ್ರ ಪ್ರದೇಶದ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ವಿಶ್ವವಿದ್ಯಾನಿಲಯವು ಲೇಹ್ ಮತ್ತು ಕಾರ್ಗಿಲ್ ಪ್ರದೇಶಗಳ ವ್ಯಾಪ್ತಿಯನ್ನು ಹೊಂದಿರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಪಿಎಂ ಕೇರ್ಸ್ ಅಡಿಯಲ್ಲಿ ಈ ಯಾವ ಯೋಜನೆಯ ನೋಂದಣಿಗಾಗಿ ಸರ್ಕಾರ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಕೋವಿಡ್-19ನಿಂದ ಅನಾಥರಾದ ಮಕ್ಕಳು. ಕೋವಿಡ್-19ನಿಂದ ಅನಾಥ ಮಕ್ಕಳ ನೋಂದಣಿಗಾಗಿ ಸರ್ಕಾರ ಒಂದು ಪೋರ್ಟಲ್ ಅನ್ನು ಪ್ರಾರಂಭಿಸಿತು. ಇದನ್ನು ಪಿಎಂ ಕೇರ್ಸ್ ಯೋಜನೆಯಡಿ ಪ್ರಾರಂಭಿಸಲಾಗಿದೆ. ಈ ಯೋಜನೆಯಡಿ ಪ್ರತಿ ಅನಾಥ ಮಗುವಿಗೆ 10 ಲಕ್ಷ ಆರ್ಥಿಕ ನೆರವು ನೀಡಲಾಗುವುದು. ಫಲಾನುಭವಿಗೆ ಉನ್ನತ ಶಿಕ್ಷಣಕ್ಕಾಗಿ ಮಾಸಿಕ ಸ್ಟೈಫಂಡ್ ಸಿಗುತ್ತದೆ. ಅವನು ಅಥವಾ ಅವಳು 23ನೇ ವಯಸ್ಸಿನಲ್ಲಿ ಸಂಪೂರ್ಣ ಕಾರ್ಪಸ್ ಮೊತ್ತವನ್ನು ಪಡೆಯುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ 97ನೇ ತಿದ್ದುಪಡಿ ಕಾಯ್ದೆಯ ಭಾಗವನ್ನು ರದ್ದುಗೊಳಿಸಿತು. 97ನೇ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ? ಸಹಕಾರಿ ಸಂಘಗಳು. ಸುಪ್ರೀಂ ಕೋರ್ಟ್ನ 3 ನ್ಯಾಯಾಧೀಶರ ಪೀಠವು ದೇಶದ ಸಹಕಾರಿ ಸಂಘಗಳೊಂದಿಗೆ ವ್ಯವಹರಿಸುವ ಸಂವಿಧಾನದ 97ನೇ ತಿದ್ದುಪಡಿ ಕಾಯ್ದೆ ಮತ್ತು ಭಾಗ 9ಬಿಯನ್ನು ರದ್ದುಗೊಳಿಸಿದೆ. 97ನೇ ಸಾಂವಿಧಾನಿಕ ತಿದ್ದುಪಡಿಯ ಭಾಗ 9ಬಿಗೆ ಸಂವಿಧಾನದ 368 ಉಪವಿಧಿ 2ನೇ ಪ್ರಕಾರ ರಾಜ್ಯ ಶಾಸಕಾಂಗಗಳಲ್ಲಿ ಕನಿಷ್ಠ ಅರ್ಧದಷ್ಟು ಅಂಗೀಕಾರದ ಅಗತ್ಯವಿದೆ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ. ಸಂವಿಧಾನದ ಭಾಗ 9ಬಿ ಸಂಘಟನೆ ಮಂಡಳಿಯ ಸದಸ್ಯರು ಮತ್ತು ಅದರ ಪದಾಧಿಕಾರಿಗಳ ನಿಯಮಗಳು ಮತ್ತು ಸಹಕಾರಿ ಸಂಘಗಳ ಪರಿಣಾಮಕಾರಿ ನಿರ್ವಹಣೆಯೊಂದಿಗೆ ವ್ಯವಹರಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ವೈವಿಧ್ಯತೆ ಮತ್ತು ಈಕ್ವಿಟಿಯ ಪ್ರಚಾರಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿ ಐಪಿಸಿ. ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿ ಐಪಿಸಿ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ WHO ವೈವಿಧ್ಯತೆ ಮತ್ತು ಈಕ್ವಿಟಿಯನ್ನು ಉತ್ತೇಜಿಸಲು ಒಪ್ಪಂದಕ್ಕೆ ಸಹಿ ಹಾಕಿವೆ. ಸಾರ್ವತ್ರಿಕ ವ್ಯಾಪ್ತಿಯ ಭಾಗವಾಗಿ ಗುಣಮಟ್ಟದ ಪುನರ್ವಸತಿ ಮತ್ತು ಸಹಾಯಕ ತಂತ್ರಜ್ಞಾನಕ್ಕೆ ಜಾಗತಿಕ ಪ್ರವೇಶವನ್ನು ಸುಧಾರಿಸಲು ಇಬ್ಬರು ಪಾಲುದಾರರು ಸಹಕರಿಸುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ಆಗ್ನೇಯ ಏಷ್ಯಾ ಮತ್ತು ಪಶ್ಚಿಮ ಪೆಸಿಫಿಕ್ನಲ್ಲಿ ಮುಳುಗುವಿಕೆ ತಡೆಗಟ್ಟುವಿಕೆ ಕುರಿತು ಪ್ರಾದೇಶಿಕ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO. ಆಗ್ನೇಯ ಏಷ್ಯಾ ಮತ್ತು ಪಶ್ಚಿಮ ಪೆಸಿಫಿಕ್ ಪ್ರದೇಶಗಳಲ್ಲಿ ಮುಳುಗುವಿಕೆ ತಡೆಗಟ್ಟುವಿಕೆ ಕುರಿತು ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಮೊದಲ ಪ್ರಾದೇಶಿಕ ಸ್ಥಿತಿ ವರದಿಯನ್ನು ಬಿಡುಗಡೆ ಮಾಡಿತು. ವರದಿಯ ಪ್ರಕಾರ ಜಾಗತಿಕ ಮುಳುಗುವ ಸಾವುಗಳಲ್ಲಿ 2/3 ಏಷ್ಯಾ ಪೆಸಿಫಿಕ್ನಲ್ಲಿ ಸಂಭವಿಸುತ್ತದೆ. ವಿಶ್ವಾದ್ಯಂತ ಉದ್ದೇಶಪೂರ್ವಕವಲ್ಲದ ಗಾಯದ ಸಾವಿಗೆ ಮುಳುಗುವುದು 3ನೇ ಪ್ರಮುಖ ಕಾರಣವಾಗಿದೆ. ಎಲ್ಲ ಗಾಯ ಸಂಬಂಧಿತ ಸಾವುಗಳಲ್ಲಿ ಮುಳುಗುವುದರಿಂದಾದ ಸಾವು 7% ಆಗಿದೆ. ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳು ಉದ್ದೇಶಪೂರ್ವಕವಾಗಿ ಮುಳುಗುವ ಸಾವುಗಳಲ್ಲಿ 90%ಕ್ಕಿಂತ ಹೆಚ್ಚಿವೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದಾದ್ಯಂತ ಎಷ್ಟು ಆರ್ಡಿನೆನ್ಸ್ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿವೆ? 41. ಅಗತ್ಯ ರಕ್ಷಣಾ ಸೇವೆಗಳ ಮಸೂದೆಯನ್ನು ಇತ್ತೀಚೆಗೆ ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಅದರಲ್ಲಿ ಉಲ್ಲೇಖಿಸಲಾದ ಸೇವೆಗಳನ್ನು ಅಗತ್ಯ ರಕ್ಷಣಾ ಸೇವೆಗಳೆಂದು ಘೋಷಿಸಲು ಮಸೂದೆ ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ. ಅಗತ್ಯ ರಕ್ಷಣಾ ಸೇವೆಗಳ ಮಸೂದೆ ಸರ್ಕಾರಿ ಸ್ವಾಮ್ಯದ ಆರ್ಡಿನೆನ್ಸ್ ಕಾರ್ಖಾನೆಗಳ ಸಿಬ್ಬಂದಿ ಮುಷ್ಕರ ನಡೆಸದಂತೆ ತಡೆಯುವ ಗುರಿಯನ್ನು ಹೊಂದಿದೆ. ದೇಶಾದ್ಯಂತ ಇರುವ 41 ಆರ್ಡಿನೆನ್ಸ್ ಕಾರ್ಖಾನೆಗಳಲ್ಲಿ ಸುಮಾರು 70,000 ಜನರು ಕೆಲಸ ಮಾಡುತ್ತಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್. ಇತ್ತೀಚಿನ ಕ್ವಾಲಿಟಿ ಆಫ್ ಲೈಫ್ QOL ಸಮೀಕ್ಷೆಯ ಪ್ರಕಾರ ಭಾರತದ ವಯಸ್ಕರಲ್ಲಿ ಎಷ್ಟು ಶೇಕಡಾವಾರು ಜನರು
ಕಳಪೆ ಜೀವನ ಮಟ್ಟವನ್ನು ನಡೆಸುತ್ತಿದ್ದಾರೆ 46.2%. WHO ಪ್ರಶ್ನಾವಳಿ ಮತ್ತು ಹೆಚ್ಚುವರಿ ಪರಿಕರಗಳನ್ನು ಆಧರಿಸಿದ ಕ್ವಾಲಿಟಿ ಆಫ್ ಲೈಫ್ ಸಮೀಕ್ಷೆಯನ್ನು ಮೇ ಮತ್ತು ಜೂನ್ 2021 ನಡುವೆ ಹಲವಾರು ನಗರಗಳಲ್ಲಿನ ಭಾರತೀಯ ವಯಸ್ಕರಲ್ಲಿ ನಡೆಸಲಾಯಿತು. ಇದು ಪ್ರೋಟೀನ್ ವಾರದ 5ನೇ ವರ್ಷದ ಪ್ರಾರಂಭವನ್ನು ಸೂಚಿಸುತ್ತದೆ. ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಸುಮಾರು 46.2% ವಯಸ್ಕರು ಕಳಪೆ ಜೀವನ ಮಟ್ಟವನ್ನು ನಡೆಸುತ್ತಾರೆ. ಕಳಪೆ QOL ಸ್ಕೋರ್ನೊಂದಿಗೆ ಕೋಲ್ಕತ್ತಾ ವಯಸ್ಕರಲ್ಲಿ 65% ಅತಿ ಹೆಚ್ಚು ಶೇಕಡಾವನ್ನು ದಾಖಲಿಸಿದರೆ, ಮುಂಬೈ ಹೆಚ್ಚಿನ ಉತ್ತಮ ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಪ್ರೋಟೀನ್ ವಾರವನ್ನು ವಾರ್ಷಿಕವಾಗಿ ಜುಲೈ 24ರಿಂದ 30ರ ನಡುವೆ ಡೆನೋನ್ ಇಂಡಿಯಾ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ CII ಸಹಯೋಗದೊಂದಿಗೆ ಆಚರಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆಯಿಂದ ಅಮಾನತುಗೊಂಡ ಸಂತನು ಸೇನ್ ಯಾವ ಪಕ್ಷದ MP? ಸಂತನು ಸೇನ್ ತೃಣಮೂಲ ಕಾಂಗ್ರೆಸ್. ತೃಣಮೂಲ ಕಾಂಗ್ರೆಸ್ TMC ಸದಸ್ಯ ಸಂತನು ಸೇನ್ ಅವರನ್ನು ಪೆಗಾಸಸ್ ಸಾಫ್ಟ್ವೇರ್ ಕುರಿತು ಹೇಳಿಕೆ ಓದುವಾಗ IT ಸಚಿವ ಅಶ್ವಿನಿ ವೈಷ್ಣವ್ ಅವರ ಪತ್ರಿಕೆಗಳನ್ನು ಕಸಿದುಕೊಂಡ ನಂತರ ಅಶಿಸ್ತಿನ ವರ್ತನೆಗಾಗಿ ನಡೆಯುತ್ತಿರುವ ಉಳಿದ ಮಾನ್ಸೂನ್ ಅಧಿವೇಶನಕ್ಕೆ ರಾಜ್ಯಸಭೆಯಿಂದ ಅಮಾನತುಗೊಳಿಸಲಾಗಿದೆ. ನಿಯಮ 256 ಉಪವಿಧಿ 2ರ ಅಡಿಯಲ್ಲಿ ಸರ್ಕಾರ ಸೇನ್ ಅವರನ್ನು ಅಮಾನತುಗೊಳಿಸುವಂತೆ ಕೋರಿತು. ಅಧ್ಯಕ್ಷರ ಅಧಿಕಾರವನ್ನು ಕಡೆಗಣಿಸುವ ಅಥವಾ ಪರಿಷತ್ತಿನ ನಿಯಮಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಶಾಸಕರೊಬ್ಬರು ಉದ್ದೇಶಪೂರ್ವಕ ಅಡೆತಡೆಗಳನ್ನು ಮಾಡಿದರೆ ಸದನದಿಂದ ಸಂಸತ್ತಿನ ಅಧಿವೇಶನದ ಉಳಿದ ಅವಧಿಯವರೆಗೆ ರಾಜ್ಯಸಭಾ ಅಧ್ಯಕ್ಷರು ಅಗತ್ಯವೆಂದು ಭಾವಿಸುವವರೆಗೆ ಅಮಾನತುಗೊಳಿಸಬಹುದು. 2 ಈಸ್ ದಿ ರೈಟ್ ಆನ್ಸರ್. ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಉಷ್ಣ ಇಂಜಿನಿಯರ್ ದಿನ ನ್ಯಾಷನಲ್ ಥರ್ಮಲ್ ಇಂಜಿನಿಯರ್ ಡೇ ಅನ್ನು ಆಚರಿಸಲಾಗುತ್ತದೆ? 24 ಜುಲೈ. ಪ್ರತಿ ವರ್ಷ ಜುಲೈ 24ರಂದು ದೇಶದ ಎಲ್ಲಾ ಉಷ್ಣ ಇಂಜಿನಿಯರ್ಗಳನ್ನು ಗುರುತಿಸಲು ಮತ್ತು ಪ್ರಶಂಸಿಸಲು ರಾಷ್ಟ್ರೀಯ ಉಷ್ಣ ಇಂಜಿನಿಯರ್ ದಿನವನ್ನು ಆಚರಿಸಲಾಗುತ್ತದೆ. ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ಇಂಜಿನಿಯರ್ಗಳ ಕಾರ್ಯ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಉಷ್ಣ ನಿರ್ವಹಣೆಯ ಮಹತ್ವವನ್ನು ಈ ದಿನವು ಗೌರವಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ನೂರೋ ವೈರಸ್ನ ಹೆಚ್ಚು ಸೋಂಕಿತ ಪ್ರಕರಣಗಳನ್ನು ಯಾವ ದೇಶ ವರದಿ ಮಾಡಿದೆ? UK. ಇಂಗ್ಲೆಂಡಿನಲ್ಲಿ ಸುಮಾರು 154 ನೂರೋ ವೈರಸ್ ಪ್ರಕರಣಗಳು ವರದಿಯಾಗಿವೆ. ಇದು ವೈರಸ್ನ ಹೆಚ್ಚು ಸಾಂಕ್ರಾಮಿಕ ಗುಂಪು ಆಗಿದೆ. ಸೆಂಟ್ರಲ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಪ್ರಕಾರ ನೂರೋ ವೈರಸ್ನ ಸಾಮಾನ್ಯ ಲಕ್ಷಣಗಳು ಅತಿಸಾರ, ವಾಂತಿ, ವಾಕರಿಕೆ ಮತ್ತು ಹೊಟ್ಟೆನೋವು. ಇದನ್ನು ಚಳಿಗಾಲದ ವಾಂತಿ ದೋಷ ಎಂದೂ ಕರೆಯುತ್ತಾರೆ. ನೂರೋ ವೈರಸ್ ಸೋಂಕಿದ ಜನರು ಶತಕೋಟಿ ವೈರಸ್ ಕಣಗಳನ್ನು ಹೊರಹಾಕುತ್ತಾರೆ, ಆದರೆ ಅವುಗಳಲ್ಲಿ ಕೆಲವೇ ಜನರು ಇತರ ಜನರನ್ನು ರೋಗಿಗಳನ್ನಾಗಿ ಮಾಡಬಹುದು. 2 ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1. RBIನ ಈಗಿನ ಗವರ್ನರ್ ಯಾರು? RBIನ ಈಗಿನ ಗವರ್ನರ್ ಯಾರು? ಪ್ರಶ್ನೆ 2. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISAನ ಪ್ರಧಾನ ಕಚೇರಿ ಎಲ್ಲಿದೆ? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಪ್ರಧಾನ ಕಚೇರಿ ಎಲ್ಲಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂಥ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.